ದೇಹದಾನಿಗಳ ಊರು ಮಹಾಗ್ರಾಮಕ್ಕೆ ಸಲಾಂ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಇಡೀ ಊರಿಗೆ ಊರೇ ತಮ್ಮ ದೇಹಗಳನ್ನು ದಾನ ಮಾಡುವಲ್ಲಿ ನಿರತರಾಗಿದ್ದಾರೆ. ಸತ್ತ ಮೇಲೆಯೂ ಕೂಡ ಇತರರಿಗೆ ನಮ್ಮ ದೇಹಗಳು ಉಪಯೋಗವಾಗಲಿ ಎನ್ನುವಂತಹ ಮಹತ್ತರ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಶೇಗುನ್ಸಿ ಎನ್ನುವಂತಹ ಗ್ರಾಮ ಇವತ್ತು ಮಹಾದಾನಿಗಳ ಊರಾಗಿ ಹೆಸರನ್ನ ಪಡೆದಿದೆ. ಇಟ್ಟರೆ ಸಗಣಿಯಾದೆ, ಸುಟ್ಟರೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಎನ್ನುವ ಮಾತು ಇದೆ. ಈ ಮಾತು ಇದೀಗ ಅಳಿಸಿ ಹೋಗ್ತಾ ಇದೆ. ಯಾಕಂತೇಳಿದ್ರೆ ಮಾನವ ಕೂಡ ಎಲ್ರಿಗೆ ಆಗ್ತಾನೆ ಎನ್ನುವಂತಹ ಮಾತುಗಳನ್ನು ಬಹುತೇಕ ಜನರು ಸಾಬೀತು ಮಾಡ್ತಾ ಇದ್ದಾರೆ. ಸತ್ತ ನಂತರ ದೇಹ ಮಣ್ಣಲ್ಲಿ ಪಾಲಾಗುವ ಬದಲು ಅಥವಾ ಸುಟ್ಟ ನಂತರ ಬೂದಿಯಾಗುವ ಬದಲು ಇವತ್ತು ದೇಹದಾನಕ್ಕೆ ಜನತೆ ಒತ್ತನ್ನು ಕೊಡ್ತಾ ಇದೆ. ಆದರೂ ಕೂಡ ನಮ್ಮ ದೇಶದಲ್ಲಿ ಮನುಷ್ಯ ಸತ್ತ ಮೇಲೆ ಆತನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು, ಸುಡಬೇಕು, ಆತನನ್ನು ಹೂಳಬೇಕು ಅನ್ನುವಂತಹ ಪರಿಕಲ್ಪನೆ ಬೆಳೆದು ಬಂದಿದೆ. ಇಂದಿಗೂ ಕೂಡ ದೇಹದಾನದ ಬಗ್ಗೆ ಅಷ್ಟೊಂದು ಅರಿವಿಲ್ಲ, ಅದರ ಮಹತ್ವದ ಬಗ್ಗೆಯೂ ಕೂಡ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಮಾತ್ರ ಇಡೀ ಊರಿಗೆ ಊರೇ ತಮ್ಮ ದೇಹಗಳನ್ನು ದಾನ ಮಾಡುವಲ್ಲಿ ನಿರತರಾಗಿದ್ದಾರೆ. ಅಂತಹ ಗ್ರಾಮವೇ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಗುಣಸಿ ಎನ್ನುವಂತಹ ಊರು. ಈ ಒಂದು ಗ್ರಾಮದಲ್ಲಿ 5,000 ಜನ ವಾಸ ಮಾಡ್ತಾರೆ. ಅದರಲ್ಲಿ ಈಗಾಗಲೇ ಬರೋಬ್ಬರಿ 187 ಜನ ತಾವು ಸತ್ತ ನಂತರ ನಮ್ಮ ದೇಹ ಇತರರಿಗೆ ಉಪಯೋಗ ಆಗಲಿ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಮುನ್ನಡೆಯುತ್ತಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಆ ಗ್ರಾಮದ ಮೊಟ್ಟ ಮೊದಲ ಮಹಿಳೆ 95 ವರ್ಷ ಬದುಕಿ ಇತ್ತೀಚೆಗಷ್ಟೇ ಮೃತಪಟ್ಟಂತಹ ಭಾಗವ ಪಾಟೀಲ್ ಇತ್ತೀಚೆಗೆ ಮೃತಪಟ್ಟಾಗ ಯಾರು ಕೂಡ ಅಷ್ಟೊಂದು ಅಂತ್ಯಕ್ರಿಯೆಗೆ ಅಥವಾ ಪೂಜಾ ವಿಧಿವಿಧಾನಗಳಿಗೆ ಅವರು ಮುಂದಾಗಲಿಲ್ಲ. ಅದರ ಬದಲಾಗಿ ಆಸ್ಪತ್ರೆಗೆ ಕರೆ ಮಾಡಿ ವೈದ್ಯರನ್ನ, ಆಂಬ್ಯುಲೆನ್ಸ್ ಅನ್ನ ಕರೆಸಿ ಮೆಲ್ಲಗೆ ಆ ಶವದ ಹಿಂದೆ ಹೆಜ್ಜೆ ಹಾಕ್ತಾ ಇದ್ರು. ಈ ದೃಶ್ಯಗಳು ಎಲ್ಲರ ಮನ ಕಲಕುವಂತಿತ್ತು. ಇಲ್ಲಿ ಇವರು ಮಾಡ್ತಾ ಇರುವಂತಹ ದೃಶ್ಯಗಳು ಏನು ಅಂತ ಹೇಳಿದ್ರೆ, ಆ ಭಾಗವ ಪಾಟೀಲ್ ಮೃತಪಟ್ಟ ನಂತರ ಅವಳ ದೇಹವನ್ನ ಪ್ರತಿಷ್ಠಿತ ಒಂದು ಆಸ್ಪತ್ರೆಗೆ ಕಳುಹಿಸಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನೆರವಾಗಲಿ ಅಥವಾ ಇನ್ನಿತರ ಜನರಿಗೆ ದೇಹದಕ್ಕೆ ಏನಾದರೂ ಅಗತ್ಯ ಇದ್ರೆ ಅಂಗಾಂಗಗಳು ನೆರವಾಗಲಿ ಎನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿತ್ತು. ಸ್ನೇಹಿತರೆ, ಇವತ್ತಿಗೂ ಕೂಡ ದೇಹದಾನ ಮಾಡೋದು ಅಥವಾ ಅಂಗಾಂಗಗಳನ್ನ ಕೊಡೋದು ಅಂತ ಹೇಳಿದ್ರೆ ಜನತೆ ಭಯ ಬೀಳ್ತಾರೆ. ಇದರಲ್ಲಿ ಭಯ ಬೀಳುವಂಥದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ಸತ್ತ ಮೇಲೆ ಆ ವ್ಯಕ್ತಿಗೆ ಅರಿವಿರುವುದಿಲ್ಲ. ಹಾಗಾಗಿ ಎಷ್ಟೋ ಜನ ವೈದ್ಯರು, ಎಷ್ಟೋ ಜನ ತಜ್ಞರು ಬಂದು ತಿಳಿಸಿಕೊಡುವುದರ ಮೂಲಕ ಇವತ್ತು ಅಂಗಾಂಗ ದಾನಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಈ ಶೇಗುಣಸಿ ಗ್ರಾಮದಲ್ಲಿ ಬಹುತೇಕರು ಬಸವ ತತ್ವವನ್ನು ಅಳವಡಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ. ಸತ್ತ ಮೇಲೆಯೂ ಕೂಡ ಇತರರಿಗೆ ನಮ್ಮ ದೇಹಗಳು ಉಪಯೋಗವಾಗಲಿ ಎನ್ನುವಂತಹ ಮಹತ್ತರ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇಲ್ಲಿ ಭಾಗವ ಪಾಟೀಲ್ ಅವರ ದೇಹವನ್ನ ಬೈಲಹೊಂಗಲದ ಒಂದು ಆಸ್ಪತ್ರೆಗೆ ಕಳುಹಿಸಿಕೊಟ್ರು. ಯಾಕಂತ ಹೇಳಿದ್ರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನೆರವಾಗಲಿ ಎನ್ನುವ ನಿಟ್ಟಿನಲ್ಲಿ. ಇವರ ಹಿಂದೆ ಅವರ ಕುಟುಂಬದವರು ಬರೋಬ್ಬರಿ 24 ಜನ ದೇಹದ ಅಂಗಾಂಗಗಳನ್ನ ಕೊಡೋದಕ್ಕೆ ಅಥವಾ ದೇಹವನ್ನ ದಾನ ಮಾಡೋದಕ್ಕೆ ಮುಂದಾಗಿದ್ರು. ಅವರನ್ನ ನೋಡಿದಂತ ಅದೆಷ್ಟೋ ಯುವಕರು ಕೂಡ, ಯುವ ಜನತೆಯು ಕೂಡ ತಮ್ಮ ದೇಹಗಳನ್ನ ನಾವು ಸತ್ತ ನಂತರ ಇತರರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಅವರು ಕೂಡ ಆ ಹಿರಿಯ ಜೀವದ ದಾರಿಯನ್ನೇ ಅವರು ಕೂಡ ಪಾಲಿಸೋದಕ್ಕೆ ಮುಂದಾದರು. ಹೀಗಾಗಿ ಶೇಗುಣಸಿ ಅನ್ನುವಂತಹ ಗ್ರಾಮ ಇವತ್ತು ಮಹಾದಾನಿಗಳ ಊರಾಗಿ ಹೆಸರನ್ನ ಪಡೆದಿದೆ. ಅದೆಷ್ಟೋ ಜನ ಅಂಗಾಂಗ ವೈಫಲ್ಯಗಳಿಂದ ಬಳಲ್ತಾ ಇದ್ದಾರೆ. ನೆನಪಿರಲಿ, ಒಬ್ಬ ವ್ಯಕ್ತಿಯ ದೇಹ 7 ವ್ಯಕ್ತಿಗಳಿಗೆ ನೆರವಾಗುತ್ತಂತೆ. ಹಾಗಾಗಿ ಕಿಡ್ನಿ, ಲಿವರ್, ಕಣ್ಣು, ಇತರೆ ಅಂಗಾಂಗಗಳು ಸತ್ತ ನಂತರ ಅವುಗಳನ್ನು ಪಡೆದು ಇನ್ನೋರ್ವ ವ್ಯಕ್ತಿಗೂ ಕೂಡ ಅಳವಡಿಸ್ಕೊಳ್ಬೋದು. ಅದಕ್ಕೋಸ್ಕರವೇ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆ ಬಹಳಷ್ಟು ಹೆಸರಾಗ್ತದೆ. ಯಾಕಂತ ಹೇಳಿದ್ರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ 2 ಗಂಡ ಹೆಂಡತಿ ಮದುವೆಯ ಮಂಟಪದಲ್ಲಿ ಅವತ್ತೇ ಹಸೆಮಣೆ ಏರಿದ ದಿನವೇ ಅಂಗಾಂಗ ದಾನಕ್ಕೂ ಕೂಡ ಅವರು ಸಹಿ ಹಾಕಿದ್ರು. ಅಂಗಾಂಗ ದಾನಕ್ಕೆ ಸಹಿ ಹಾಕೋದ್ರ ಮೂಲಕ ಅವರು ಕೂಡ ಮಾದರಿಯಾಗಿದ್ರು. ಹಾಗಾಗಿ ಇದೀಗ 95 ವರ್ಷದ ಅಜ್ಜಿ ಭಾಗವ ಕೂಡ ಮಾದರಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಊರಿಗೆ ಊರೇ ಇವತ್ತು ಮಾದರಿಯಾಗಿದ್ದಾರೆ. ದೇಹದಾನಗಳನ್ನು ಮಾಡೋದ್ರ ಮೂಲಕ ಅದು ದೇಹದಾನಿಗಳ ಊರು ಅಂತ ಹೇಳಿ ಪ್ರಚಲಿತ ಆಗಿದೆ. ಇದು ಹಳ್ಳಿಗೂ ಕೂಡ ವ್ಯಾಪಿಸಬೇಕು. ಸತ್ತ ನಂತರ ದೇಹ ಮಣ್ಣಾಗುವ ಬದಲು ಈ ರೀತಿಯಾಗಿ 4 ಜನಕ್ಕೆ ಉಪಯೋಗ ಆದರೆ ಅದೆಷ್ಟು ಒಳ್ಳೆಯದಲ್ವಾ? ಹಾಗಾಗಿ ಇದೊಂದು ದೇಹದಾನಿಗಳ ಊರು ಶೇಗುಣಸಿಯ ಬಗ್ಗೆ ಹೇಳುವ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ.
ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.